ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೇನಂದಪ್ಪ ಅಂದ್ರೆ ನಮ್ಮ ಏರಿಯಾ ಗಣಪತಿ ವಿಸರ್ಜನೆ ಮಾಡಕ್ಕೆ ಹೋಗ್ತಿದ್ವಿ. ಆಲ್ರೆಡಿ ನಮ್ಮ ಫ್ರೆಂಡ್ ನಿನ್ನೆ ಕದ ನಾವು ಇವತ್ತಿನ ಒಂದು ಇನ್ವೈಟ್ ಮಾಡಿದ್ವಿ. ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ವಿ ಆಲ್ರೆಡಿ. ಅಲ್ಲ ಹೆಂಗಿತ್ತು ನಮ್ದು ಪ್ರಸಾದ? ಚೆನ್ನಾಗಿತ್ತು. ಅದು ಪ್ರಸಾದ ಸೇವನೆ ಮಾಡ್ಕೊಂಡು ಅಷ್ಟು ನಿದ್ದೆ ಆಯ್ತು. ಹೌದಾ? ವಿಸರ್ಜನೆ ಮಾಡಕ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಚಿಕ್ಕ DJ ರೆಡಿ. ನಂಬರ್ 1 ನಾನೇ ಅಂತ DJ ಫಿಲ್ ಏನಂತೀರಿ? ಅಲ್ಲಿ ನಮ್ಮ ಫ್ರೆಂಡ್ ಇದೆ, ಕರ್ಕೊಂಬರಮ್ಮ. ಇದೇ ನಮ್ಮ DJ. ಇನ್ನೇನು ನಮ್ಮ ಗಣಪತಿಯಲ್ಲಿ ಹೊಂಟಿದೆ, ನೋಡ್ಬೋದು. ರೆಡಿ ಆಗ್ತಿದೆ ನಮ್ಮ. ಹಾಂ, ಇನ್ನೇನಪ್ಪ, ನಮ್ಮ ಫ್ರೆಂಡು ಬರ್ತೇನಂತ ಫೋನ್ ಮಾಡಿದ್ದೆ. ಅದಕ್ಕೆ ಅವನ್ನ ಕೂಡ ಪಿಕಪ್ ಮಾಡ್ಕೊಂಡು ನಮ್ಮ ಗಣಪತಿಯಲ್ಲಿ ಕರ್ಕೊಂಡು ಹೊಂಟಿದ್ವಿ. ಹೇಳ ಬಂದು ಹತ್ತಿದ್ದಾನೆ. ಬನ್ನಿ. ಬ್ಲಾಗರ್ ಇದ್ದಾರೆ. ನೋಡ್ಬೋದು ಇಂದ ಗಣಪತಿಗೆ ಬ್ಯಾಕ್ಗ್ರೌಂಡ್, ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಹೆಂಗೆ ಸೂಟ್ ಆಗಿದೆ ಎಂಬುದು. ಯಾಕಂದರೆ ಫೋಟೋಗ್ರಾಫರ್ ಮೈಂಡ್ ಸೆಟ್ಟೇ ಆ ಥರ, ಯಾವ ಥರ ಹೆಂಗೆ ಸೂಟ್ ಆಗುತ್ತಾ ನೋಡಿದ ತಕ್ಷಣ ನನಗೆ ಗೊತ್ತಾಗ್ತದೆ ಚೆನ್ನಾಗಿರ್ತದೆ ಬ್ಯಾಕ್ಗ್ರೌಂಡ್ ಅಂತ. ಅದರಲ್ಲಿ ಒಂದು ಫೋಟೋ ತೆಗಿಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಆಗಲಿಲ್ಲ. ಯಾಕಂದರೆ ಬೇರೆಯವ್ರ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ. ನೋಡ್ಬೋದು DJ ಎಲ್ಲ ಸ್ಟಾರ್ಟ್ ಆಗಿದೆ. ಸೌಂಡಲ್ಲಿ ಯಾಕೆ ಆಗ್ತಾಯಿಲ್ಲ ಅಂದರೆ, ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಯಾವುದೇ ಒಂದು DJಯಲ್ಲಿ ಮ್ಯೂಸಿಕ್ ಕಾಪಿರೈಟಿಂಗ್ ಅಂತ ಬೀಳುತ್ತೆ ಅಂತ, ಅದ್ರ ಸಲುವಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡ್ಬೋದು ಆಲ್ರೆಡಿ ಪೂಜೆ ನಡೀತಾ ಇದೆ. ಪೂಜೆ ನಡೆದ್ಮೇಲೆ ವಾಹನ ಮುಂದಕ್ಕೆ ಸಾಗುತ್ತೆ. ಇಲ್ಲೊಬ್ಬ ಬ್ಲಾಗರು ಈಗೇನೆ ಸ್ಟಾರ್ಟ್ ಮಾಡಿದ್ದಾನೆ. ಜೋಶ್ ಐತೆ ಫುಲ್ಲು, ನೋಡಿ ಚೆನ್ನಾಗಿ ಮಾಡ್ತಾಯಿದ್ದಾನೆ. ಅದೇ ಥರ ಎಲ್ಲರೂ ಸಂತೋಷಲಿದ್ದ ಪೂಜೆ ನಡೀತಾ ಇದೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಗಣಪತಿಗಳೆಲ್ಲ ಬರ್ತಿದೆ. ದೊಡ್ಡ ಗಣಪತ್ರ ನಮ್ಮ
ಸಬ್ಸ್ಕ್ರೈಬರ್ ಒಬ್ಬ ಟವಲ್ ಬೀಸ್ತಾ ಇದ್ದಾನೆ ಜ್ಯೂಸಲ್ಲಿ, ಅಣ್ಣ ನಂದು ಕೂಡ ತೆಗಲಿ ಅಂತ. ಅದೇ ಥರ ತೆಗ್ತಾ ಇದ್ದೀನಿ ನೋಡಿ. ಡಿ ಜೆ ಎಲ್ಲ ಫುಲ್ ಸೌಂಡು, ಫುಲ್ಲು ರಾಕ್ ಸ್ಟೈಲ್, ರಾಕ್ ನಂಬರ್ 1 ಅಂತ ಚೆನ್ನಾಗಿರುತ್ತೆ. RN ನಂಬರ್ 1 ಅಂತ ಫುಲ್ ಗ್ಯಾರಂಟಿ ವಾರಂಟಿ ಏನು ಗೊತ್ತಿಲ್ಲ, ಅದು ಚೆನ್ನಾಗಿದೆ. ಡಿ ಜೆ ಮಾತ್ರ ಸೂಪರು, ಬೇಸು ಎಲ್ಲ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಫುಲ್ಲು ನೋಡಿರಿ ನಿಮಗೆ ಗೊತ್ತಾಗುತ್ತೆ. ಇನ್ನೇನು ಸಾಗ್ತಾ ಇದೆ ನಮ್ಮ ಪೂಜೆ. ಸ್ಟಾರ್ಟ್ ಮಾಡಿದ್ವಿ ಡ್ರೋನು. ಫಸ್ಟು ಟ್ರಯಲ್ ಹಾಕ್ತಿದ್ವಿ, ಯಾವುದೇ ಆಗಲಿ ಟ್ರಯಲ್ ಹಾಕಿಸಿ ನೋಡಬೇಕಂಬೋದು, ಯಾಕಂದರೆ ಸರಿಯಾಗಿ ನೆಟ್ವರ್ಕ್ ಬರುತ್ತಾ ಇಲ್ಲ ಅಂಬೋದು. ಯಾಕಂದರೆ ವೈರ್ಗಳು ಜಾಸ್ತಿ ಇದ್ದಾವೆ ಆಲ್ರೆಡಿ, ಏರಿಯಾ ಚಿಕ್ಕದಿಂದ ಸಲುವಾಗಿ, ಏರಿಯಾ ವೈರ್ ಅಡ್ಡ ಬರೋ ಸಲುವಾಗಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಿಡ್ತಾ ಇರ್ತೀವಿ. ಅದ್ರ ಸಲುವಾಗಿ ಗಿಂಬಲ್ ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂಬೋದು ಚೆಕ್ ಮಾಡ್ಕೊಂಡು ಟ್ರಯಲ್ ಮಾಡಿ ಮತ್ತೊಂದು ಸರಿ ಬಿಡೋಕೆ. ಅವಾಗ ಜೈ ಗಣೇಶ್ ಮಹಾರಾಜ್ಗೂ ಜೈ ಅಂದು ಡ್ರೋನ್ ಆಪ್ರೇಟ್ ಮಾಡ್ತಾ ಇದ್ವಿ. ಯಾಕಂದರೆ ಸಣ್ಣದು ಇದ್ದ ಕಾರಣದಿಂದ ಏರಿಯಾ, ಅದ್ರ ಸಲುವಾಗಿ ವೈರು ಎಲ್ಲ ಫುಲ್ಲು ಗಿಡಗಳೆಲ್ಲ ಜಾಸ್ತಿ ಇದ್ದಾವೆ. ಅದ್ರ ಸಲುವಾಗಿ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ಅಂಬೋದು ಇದ್ರ ಸಲುವಾಗಿ. ಯಾಕಂದರೆ ಪ್ರಾಕ್ಟೀಸ್ ಇದ್ದಪ್ಪ ಅಂದರೆ ಎಲ್ಲಾದರೂ ತಿರುಗಿಸ್ಬೋದು ಅಂತ, ಇದಕ್ಕೆ ಪ್ರಾಕ್ಟೀಸ್ ಇದ್ದದಕ್ಕೆ ನಮ್ಗೆ ಕೊಟ್ಟಿದ್ದಾರೆ ಜಾಸ್ತಿ. ಫುಲ್ಲು ಪರ್ಫೆಕ್ಟ್ ಇದ್ದ ಸಲುವಾಗಿಯೇ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ. ಅದಕ್ಕೆ ಮಾಡ್ತಾಯಿದ್ದೀವಿ ಡ್ರೋನ್ ಆಪ್ರೇಟು. ನೋಡಿ ಇದೇ ಥರ, ಅಂದರೆ ಅವಸರ ಬೀಳಬಾರ್ದು, ಅದ್ರ ಮೇಲೇ ಇರಬೇಕು ಗಮನ. ಮತ್ತು ಆ ಕಡೆ ಈ ಕಡೆ ಗಮನ ಹೋದಪ್ಪ ಅಂದರೆ ಆ ವೈರ್ಗಳಿಗೆ ಸಿಗಾಕಿಲ್ಲಾಗಲಿ, ಗಿಡಕ್ಕೆ ಟಚ್ ಆಗಲಾಗಲಿ, ಯಾವುದೇ ಒಂದು ಕಾರಣಕ್ಕೆ ಟಚ್ ಆದರೂ ಕೂಡ ಬರುತ್ತೆ. ಯಾಕಂದರೆ ವೇಟ್ಲೆಸ್ ಇರುತ್ತೆ ನಮ್ಮ ಡ್ರೋನು. ಯಾಕಂದರೆ ಮಿನಿಟು DJI ಅದ್ರ ಸಲುವಾಗಿ ಭಾಳ ವೇಸ್ಟು. ಯಾಕಂದರೆ 500 ಮೀಟ್ರ್ ಕೂಡ ಸೆಟ್ಟಿಂಗ್ ಇರುತ್ತೆ. ಸಿಟ್ಟಿಂಗ್ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನಮ್ಗೆ ಎಷ್ಟು ಹೈಟ್ ಬೇಕು, ಎಷ್ಟಿಲ್ಲ, ಎಷ್ಟು ಮೀಟ್ರ್ ಉದ್ದ ಬೇಕು ಅವೆಲ್ಲ ನೋಡ್ಕೊಂಡು ಸೆಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಡ್ರೋನ್ ಮಾತ್ರ ಎಲ್ಲಿಗೆ ಹೋಗಲ್ಲ. ಟೆನ್ಷನ್ ಅಭ್ಯಾಸ ಕೂಡ ಏನು ಟೆನ್ಷನ್ ಬೀಳೋ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿರುತ್ತೆ ಸರೆಂಡರು. ಮತ್ತು ಹೋಮ್ ಟು ಬ್ಯಾಕ್ ಟು ಹೋಮ್ ಅಂತ ಹೊಡೆದ್ಬಿಟ್ರೆ ಆಟೋಮೆಟಿಕ್ ಬಂದುಬಿಡುತ್ತೆ. ಸಿಂಪಲ್ ಈಸಿ ಐತೆ, ಟ್ರೈ ಮಾಡಿರಿ ಯಾರನ್ನ ಹಿಡ್ಕೊಂಡು. ಫ್ರಂಟ್ ಶಾಟ್ ಆಗಿದೆ ಆಲ್ರೆಡಿ. ಈಗ ಬ್ಯಾಕ್ ಸೈಡ್ ಒಂದು ಶಾರ್ಟ್ ತಗೊಂಡು ಅಂತ ಬಂದಿದ್ದು ಬ್ಯಾಕ್ ಸೈಡು. ಯಾಕಂದರೆ 500 ಮೀಟ್ರು ಇಟ್ಕೊಂಡಿದ್ದೀನಿ, ಅದ್ರ ಸಲುವಾಗಿ ಸೈಡು ಆ್ಯಂಗಲ್ ಎಲ್ಲ ತಗೊಂಡು ಕೇಸಿ ಅದ್ರ ಸಲುವಾಗಿ 500 ಮೀಟ್ರ್ ಸಲುವಾಗಿ ಇದೆಲ್ಲ ತಿಪ್ಪಲ. ಯಾಕಂದರೆ ಜಾಸ್ತಿ ಇದ್ದರೆ ಇಟ್ಕೋಬೋದಿತ್ತು ಚೆನ್ನಾಗಿ. ಯಾಕಂದರೆ DJ ಲೈಟು ಭಾಳ ಆರ್ಟ್ಫುಲ್ ಇರ್ತವೆ, ಕ್ಯಾಮ್ರಕ್ಕೆ ಏನು ಆಗ್ಬಾರ್ದು ಅನ್ಸೋಲಾಗಿ ಮೇಲೆ 500 ಮೀಟ್ರ್ ಜಾಸ್ತಿ ಏರಿಸ್ತಾ ಇರ್ತೀನಿ ಅದ್ರ ಸಲುವಾಗಿ. ಯಾಕಂದರೆ ಇದ್ರ ಬಗ್ಗೆ ಯಾವುದಕ್ಕೆ ಲೈಟಿಂಗ್ ಬೀಳಬಾರ್ದು ಅಂಬೋದು ಇದಕ್ಕೆ ಫೋನ್ಗಾಗಲಿ ಯಾವುದಕ್ಕಲ್ಲ. ಹಿಂದಿನ ವೀಡಿಯೋ ಮಾಡೀನಿ ಲೇಸರ್ ಲೈಟ್ ಯಾಕೆ ಬೀಳಬಾರ್ದು ಫೋನ್ಗೆ ಅಂತ. ಆ ವಿಡಿಯೋ ನೋಡಿರಿ, ಫುಲ್ ಗೊತ್ತಾಗುತ್ತಾ. ಫೋನು ಯಾವತ್ತೂ ಯೂಸ್ ಮಾಡಬಾರ್ದು DJ ಲೈಟ್ ಮುಂದೆ. ಯಾಕಂದರೆ ಸೆನ್ಸರು ಭಾಳ ಸೆನ್ಸಿಟಿವ್ ಆಗಿರ್ತವೆ ಕ್ಯಾಮ್ರಾಗಳಿಗೆ. ಅದ್ರ ಸಲುವಾಗಿ ನಾನು ಮೇಲೆ ಆರಿಸ್ತಾ ಇರ್ತೀನಿ. ಪಕ್ಕದ ಸೈಡ್ ಆ್ಯಂಗಲ್ ಎಲ್ಲ ನೋಡಿ ಆರಿಸ್ಬೇಕು. ಯಾಕಂದ್ರೆ ಲೈಟ್ಗೆ ಬಿದ್ದರೆ ಮತ್ತು ಒಂದು ಗೆರೆ ಬರುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇನ್ನು ಹಿಂದಿನ ವೀಡಿಯೋ, ಯಾಕಂದರೆ ಫಸ್ಟಿಗೆ ಮಾಡಿದ್ದೀನಿ ಯಾಕೆ ಮಾಡಬೇಕು ಯಾಕೆ ಇಲ್ಲ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳೀನಿ, ಹೆಂಗೆ ಕ್ಯಾಮ್ರಾ ಯೂಸ್ ಮಾಡ್ಬೇಕಂಬೋದು. ಆ ಥರ ಮಾಡಿದ್ರೆ ಬ್ಯಾಕ್ ಶಾಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ ಶಾಟ್ ನೋಡಿ ಕೇಸಿ ಮತ್ತೆ ಸೈಡ್ ಆ್ಯಂಗಲ್ ತೆಕ್ಕೊಂಬಿಟ್ರೆ ಮುಗಿದೋಯ್ತು. ಮತ್ತು ಮುಂದ್ಗಡೆ ಹೋದ ತಕ್ಷಣ ರೋಡ್ ಶಾಟಲ್ಲಿ